ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ, FDA, SDA ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖವಾಗಿ ಒಂದಲ್ಲ ಎರಡು ಪ್ರಶ್ನೆ ಕೇಳ್ತಾನೆ. ಆದ್ದರಿಂದ ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತತ್ಸಮ ತದ್ಭವದ ಮೇಲೆ 9 ಮತ್ತು 10ನೇ ತರಗತಿಯಿಂದ ಪ್ರಮುಖ ಆಯ್ದ ತದ್ಭವಗಳದವು. ಆದ್ದರಿಂದ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪದ ನೋಡ್ರಿ, ಸರಿ. ಇದರ ತದ್ಭವರೂಪ ಅಂತ ಕೇಳಿದರೆ ಸಿರಿ. ನೋಡ್ರಿ, ಸಿರಿ ಪದ ತದ್ಭವರೂಪ ಸಿರಿ. ಅದೇ ರೀತಿ ಯೋಗಿ ಪದ ತದ್ಭವರೂಪ ಜೋಗಿ. ನೋಡ್ರಿ, ಯೋಗಿ ಪದ ತದ್ಭವರೂಪ ಜೋಗಿ. ಇದನ್ನಂತೂ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿ, SD ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಯಮ ಪದ ತದ್ಭವರೂಪ ಜವ. ನೋಡ್ರಿ, ಯಮ ಪದ ತದ್ಭವರೂಪ ಜವ. ಕಾವ್ಯ ಪದ ತದ್ಭವರೂಪ ಕಬ್ಜ. ನೋಡ್ರಿ, ಕಾವ್ಯ ಪದ ತದ್ಭವರೂಪ ಕಬ್ಜ. ವನ ಪದ ತದ್ಭವರೂಪ ಬನ. ನೋಡ್ರಿ, ವನ ಪದ ತದ್ಭವರೂಪ ಬನ. ಇನ್ನೊಂದು ಸಲ ನೋಡ್ರಿ, ನೋಟ್ ಮಾಡ್ಕೊರಿ. ಸಿರಿ ಪದ ತದ್ಭವರೂಪ ಸಿರಿ. ಯೋಗಿ ಪದದ ತದ್ಭವರೂಪ ಜೋಗಿ. ಯಮ ಪದ ತದ್ಭವರೂಪ ಜವ. ಕಾವ್ಯ ಪದ ತದ್ಭವರೂಪ ಕಬ್ಜ. ವನ ಪದ ತದ್ಭವರೂಪ ಬನ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ಯಾಕಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಆಗಿದೆ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ, PDO ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಯಾಕಂದರೆ ಇದು ಸರ್ಕಾರಿ ಪುಸ್ತಕದಲ್ಲಿರುವ ಪ್ರಮುಖ ತತ್ಸಮ ತದ್ಭವಗಳಾಗಿವೆ, ನೆನಪಿರಲಿ. ನಂತರ ನೋಡ್ರಿ, ಸೀತಾ. ಸೀತಾ ಪದ ತದ್ಭವರೂಪ ಸೀತೆ. ನೋಡ್ರಿ, ಸೀತಾ ಪದ ತದ್ಭವರೂಪ ಸೀತೆ. ವಿಸ್ತಾರ ಪದ ತದ್ಭವರೂಪ ಬಿತ್ತರ. ನೋಡ್ರಿ, ವಿಸ್ತಾರ ಪದ ತದ್ಭವರೂಪ ಬಿತ್ತರ. ವ್ಯಾಘ್ರ ಪದ ತದ್ಭವರೂಪ ಬಗ್ಗ. ಇದಂತೂ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. FD 2019 ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. FD 2019 ಕ್ವಶನ್ ಪೇಪರಲ್ಲಿ ಕ್ವಶನ್ ಕೇಳಿದ್ದಾನೆ. ವ್ಯಾಘ್ರ ಪದ ತದ್ಭವರೂಪ ಬಗ್ಗ. ನೋಡ್ರಿ, ವ್ಯಾಘ್ರ ಪದ ತದ್ಭವರೂಪ ಬಗ್ಗ. ಆಕಾಶ ಪದ ತದ್ಭವರೂಪ ಆಗಸ. ನೋಡ್ರಿ, ಆಕಾಶ ಪದ ತದ್ಭವರೂಪ ಆಗಸ. ಯಾತ್ರಾ ಪದ ತದ್ಭವರೂಪ ಜಾತ್ರೆ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಯಾಕಂದರೆ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಇನ್ನೊಂದು ಸಲ ನೋಡ್ರಿ, ಸೀತಾ ಪದ ತದ್ಭವರೂಪ ಸೀತೆ. ವಿಸ್ತಾರ ಪದ ತದ್ಭವರೂಪ ಬಿತ್ತರ. ವ್ಯಾಘ್ರ ಪದ ತದ್ಭವರೂಪ ಬಗ್ಗ. ಆಕಾಶ ಪದ ತದ್ಭವರೂಪ ಆಗಸ. ಯಾತ್ರಾ ಪದ ತದ್ಭವರೂಪ ಜಾತ್ರೆ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಯಾಕಂದರೆ ಸರ್ಕಾರಿ ಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ, ನೆನಪಿರಲಿ. ನಂತರ ನೋಡ್ರಿ, ಪುಸ್ತಕ ಪದ ತದ್ಭವರೂಪ ಹೊತ್ತಿಗೆ. ನೋಡ್ರಿ, ಪುಸ್ತಕ ಪದ ತದ್ಭವರೂಪ ಹೊತ್ತಿಗೆ. ಇದಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿ, FD, SDA, PDO ಪರೀಕ್ಷೆ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಪುಸ್ತಕ ಪದ ತದ್ಭವರೂಪ ಹೊತ್ತಿಗೆ. ಅದೇ ರೀತಿ ಪತಿವ್ರತೆ ಪದ ತದ್ಭವರೂಪ ಹದಿ ಬದೆ. ಇದನ್ನಂತೂ ಎಲ್ಲ ಪರೀಕ್ಷೆಯಲ್ಲಿ ಇದು ಕೂಡ ಕ್ವಶನ್ ಆಗಿದೆ. ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೂಡ ಕ್ವಶನ್ ಆಗಿದೆ. ಪತಿವ್ರತೆ ಪದ ತದ್ಭವರೂಪ ಹದಿ ಬದೆ. ನಂತರ ಭೂಮಿ ಪದ ತದ್ಭವರೂಪ ಭೂವಿ. ನೋಡ್ರಿ, ಭೂಮಿ ಪದ ತದ್ಭವರೂಪ ಭೂವಿ. ನಂತರ ಬ್ರಹ್ಮ ಪದ ತದ್ಭವರೂಪ ಬೊಮ್ಮ. ನೋಡ್ರಿ, ಬ್ರಹ್ಮ ಪದ ತದ್ಭವರೂಪ ಬೊಮ್ಮ. ಯಜ್ಞ ಪದ ತದ್ಭವರೂಪ ಜನ್ಯ. ನೋಡ್ರಿ, ಯಜ್ಞ ಪದ ತದ್ಭವರೂಪ ಜನ್ಯ. ಇಷ್ಟೆಲ್ಲ ಪದ ನೋಟ್ ಮಾಡ್ಕೋರಿ. ಯಾಕಂದರೆ ಹಿಂದೆನೂ ಕೂಡ ಪ್ರಶ್ನೆ ಕೇಳಿದ್ದಾನೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆ ಆಗುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ಇನ್ನೊಂದು ಸಲ ನೋಡ್ರಿ, ನೋಟ್ ಮಾಡ್ಕೊರಿ. ಪುಸ್ತಕ ಪದ ತದ್ಭವರೂಪ ಹೊತ್ತಿಗೆ. ಪತಿವ್ರತೆ ಪದ ತದ್ಭವರೂಪ ಹದಿ ಬದೆ. ಭೂಮಿ ಪದ ತದ್ಭವರೂಪ ಭೂವಿ. ಬ್ರಹ್ಮ ಪದ ತದ್ಭವರೂಪ ಬೊಮ್ಮ. ಯಜ್ಞ ಪದ ತದ್ಭವರೂಪ ಜನ್ಯ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ PDO ಪರೀಕ್ಷೆಯಲ್ಲಿ ಡೈರೆಕ್ಟ್ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ನೋಡ್ರಿ, ಪ್ರಸಾದ ಪದ ತದ್ಭವರೂಪ ಹಸಾದ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. PDO, ಗ್ರೂಪ್ ಸಿ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಪ್ರಸಾದ ಪದ ತದ್ಭವರೂಪ ಹಸಾದ. ವ್ಯಾಪಾರಿ ಪದ ತದ್ಭವರೂಪ ಬೇಹಾರಿ. ಇದು ಕೂಡ ಕ್ವಶನ್ ಆಗಿದೆ. ವ್ಯಾಪಾರಿ ಪದ ತದ್ಭವರೂಪ ಅಂತ ಕೇಳಿದರೆ ಬೇಹಾರಿ. ಸಂಸ್ಕೃತ ಪದ ತದ್ಭವರೂಪ ಸಕ್ಕದ. ನೋಡ್ರಿ, ಸಂಸ್ಕೃತ ಪದ ತದ್ಭವರೂಪ ಸಕ್ಕದ. ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ. ಕೋಕಿಲೆ ಪದ ತದ್ಭವರೂಪ ಕೋಗಿಲೆ. ಇದು ಲಾಸ್ಟ್ ಟೈಮ್ SD ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, SD 2019 ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ಕೋಕಿಲೆ ಪದ ತದ್ಭವರೂಪ ಕೋಗಿಲೆ. ನಂತರ ನೋಡ್ರಿ, ಕಸ್ತೂರಿ ಪದ ತದ್ಭವರೂಪ, ಇದು ಕತ್ತೂರಿ ಮಾಡ್ಕೋರಿ. ಕಸ್ತೂರಿ ಪದ ತದ್ಭವರೂಪ ಕತ್ತೂರಿ. ನೋಡ್ರಿ, ಕಸ್ತೂರಿ ಪದ ತದ್ಭವರೂಪ ಕತ್ತೂರಿ, ನೆನಪಿರಲಿ. ಇನ್ನೊಂದು ಸಲ ನೋಡ್ರಿ, ಹಸಾದ ಪದ ತದ್ಭವರೂಪ ಪ್ರಸಾದ ಪದ ತದ್ಭವರೂಪ ಹಸಾದ. ವ್ಯಾಪಾರಿ ಪದ ತದ್ಭವರೂಪ ಬಿಹಾರಿ. ಇದು ಕೂಡ ಲಾಸ್ಟ್ ಟೈಮ್ SD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಸಂಸ್ಕೃತ ಪದ ತದ್ಭವರೂಪ ಸಕ್ಕದ. ಕೋಕಿಲೆ ಪದ ತದ್ಭವರೂಪ ಕೋಗಿಲೆ. ಕಸ್ತೂರಿ ಪದ ತದ್ಭವರೂಪ ಕತ್ತೂರಿ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ಮುಂದೆ ಬರುವಂಥ PDO ಎಕ್ಸಾಮಲ್ಲಿ, ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಒಂದಲ್ಲ ಎರಡು ಪ್ರಶ್ನೆ ಕೇಳ್ತಾನೆ. ತತ್ಸಮ ತದ್ಭವದ ಮೇಲೆ ನೆನಪಿರಲಿ. ನಂತರ ನೋಡ್ರಿ, ಸ್ವರ್ಗ ಪದ ತದ್ಭವರೂಪ ಸಗ್ಗ. ನೋಡ್ರಿ, ಸ್ವರ್ಗ ಪದ ತದ್ಭವರೂಪ ಸಗ್ಗ. ಗ್ರಹ ಪದ ತದ್ಭವರೂಪ ಗರ. ನೋಡ್ರಿ,
ಗ್ರಹ ಪದ ತದ್ಭವ ರೂಪ ಅಂತ ಕೇಳಿದರೆ ಗರ. ಚೀರ ಪದ ತದ್ಭವ ರೂಪ ಸೀರೆ. ನೋಡ್ರಿ, ಚೀರ ಪದ ತದ್ಭವ ರೂಪ ಸೀರೆ. ಭಕ್ತಿ ಪದ ತದ್ಭವ ರೂಪ ಭಕುತಿ. ಇದನ್ನಂತೂ ಎಲ್ಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಹೈಸ್ಕೂಲ್ SSLC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, PUC ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಗ್ರೂಪ್ ಸಿ, PDO, FD ಎಲ್ಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಭಕ್ತಿ ಪದ ತದ್ಭವ ರೂಪ ಭಕುತಿ. ಯುಗ ಪದ ತದ್ಭವ ರೂಪ ಜುಗ. ನೋಡ್ರಿ, ಯುಗ ಪದ ತದ್ಭವ ರೂಪ ಜುಗ. ಇನ್ನೂ ಸಹ ನೋಡ್ರಿ, ಸ್ವರ್ಗ ಪದ ತದ್ಭವ ರೂಪ ಸಗ್ಗ. ಗ್ರಹ ಪದ ತದ್ಭವ ರೂಪ ಗರ. ಚಿರ ಪದ ತದ್ಭವ ರೂಪ ಸೀರೆ. ಭಕ್ತಿ ಪದ ತದ್ಭವ ರೂಪ ಭಕುತಿ. ಯುಗ ಪದ ತದ್ಭವ ರೂಪ ಜುಗ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ. ನಂತರ ನೋಡ್ರಿ, ಚಂದ್ರ ಪದ ತದ್ಭವ ರೂಪ ಚಂದಿರ. ನೋಡ್ರಿ, ಚಂದ್ರ ಪದ ತದ್ಭವ ರೂಪ ಚಂದಿರ. ಪಕ್ಷಿ ಪದ ತದ್ಭವ ರೂಪ ಹಕ್ಕಿ. ನೋಡ್ರಿ, ಪಕ್ಷಿ ಪದದ ತದ್ಭವ ರೂಪ ಅಂತ ಕೇಳಿದರೆ ಹಕ್ಕಿ. ವ್ಯವಸಾಯ ಪದ ತದ್ಭವ ರೂಪ ಬೇಸಾಯ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ವ್ಯವಸಾಯ ಪದ ತದ್ಭವ ರೂಪ ಬೇಸಾಯ. ವೈಶಾಖ ಪದ ತದ್ಭವ ರೂಪ ಬೇಸಿಗೆ. ನೋಡ್ರಿ, ವೈಶಾಖ ಪದದ ತದ್ಭವ ರೂಪ ಅಂತ ಕೇಳಿದರೆ ಬೇಸಿಗೆ. ವರ್ಷ ಪದ ತದ್ಭವ ರೂಪ ವರುಷ. ಇನ್ನೂ ಸಹ ನೋಡ್ರಿ, ನೋಟ್ ಮಾಡ್ಕೊರಿ. ಚಂದ್ರ ಪದ ತದ್ಭವ ರೂಪ ಚಂದಿರ. ಪಕ್ಷಿ ಪದ ತದ್ಭವ ರೂಪ ಹಕ್ಕಿ. ವ್ಯವಸಾಯ ಪದ ತದ್ಭವ ರೂಪ ಬೇಸಾಯ. ವೈಶಾಖ ಪದದ ತದ್ಭವ ರೂಪ ಬೇಸಿಗೆ. ವರ್ಷ ಪದ ತದ್ಭವ ರೂಪ ವರುಷ. ಇಷ್ಟೆಲ್ಲ ಪದಗಳನ್ನು ನೋಟ್ ಮಾಡ್ಕೊರಿ. ಯಾಕಂದರೆ ಮುಂದೆ ಬರುವಂಥ PDO ಎಕ್ಸಾಮ್ ಆಗಲಿ, ನೋಡ್ರಿ, PDO ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಯಾಕಂದರೆ ತತ್ಸಮತದ ಮೇಲೆ ಪದೇ ಪದೇ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದಲ್ಲ ಎರಡು ಪ್ರಶ್ನೆ ಕೇಳ್ತಾನೆ. ಯಾಕಂದರೆ ಎಕ್ಸಾಮಲ್ಲಿ 1-2 ಪ್ರಶ್ನೆಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ. ಹಾಗೆ ನನ್ನ ಹಿಂದಿನ ತರಗತಿ ನಾನು 8, 9, 10ನೇ ತರಗತಿಯ ಪದಗಳ ಅರ್ಥ, ಸಮಾನಾರ್ಥಕ ಪದಗಳು, ದಿರುಕ್ತಿಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಆ ಕ್ಲಾಸ್ಗಳ ನೋಡಿ, ನಿಮಗೆ ಎಲ್ಲ ಎಕ್ಸಾಮ್ಗೆ ಸಹಾಯವಾಗುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.